ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿ ಅಂದ್ಕೊಂಡಿದ್ದೀನಿ. ಇವತ್ತೊಂದು ಅವಲಕ್ಕಿದು ಚಿತ್ರಾನ್ನ ಉಪ್ಪಿಟ್ಟು ಅಂತ ಹೇಳ್ಬೋದು ಮಾಡಿ ತೋರಿಸ್ತಾ ಇದ್ದೀನಿ. ಬನ್ನಿ ಮಾಡುವ, ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ನೋಡಿ, ಒಂದು 5-6 ಚಮಚ ಎಣ್ಣೆನ ಹಾಕ್ಕೊಳ್ತೀನಿ. ಅವಲಕ್ಕಿಗೆ ಎಣ್ಣೆ ಸ್ವಲ್ಪ ಜಾಸ್ತಿನೇ ಇರಬೇಕು. ಸೊ ಇದು ಎಣ್ಣೆ ಕಾಯಿದ ನಂತರ ನಾನು ಸಾಸಿವೆ ಹಾಕ್ತಿದ್ದೀನಿ 1 ಚಮಚ. ಅದು ಚಟಪಟ ಅನ್ನೋಕ್ಕೆ ಸ್ಟಾರ್ಟ್ ಮಾಡಿದ ನಂತರ, ಚಟಪಟ ಅನ್ನೋಕ್ಕೆ ಮುಂಚೆನೇ ನೀವು ಹಾಕೋಕ್ಕೆ ಹೋಗಬೇಡಿ ಬೇರೆ ಏನೂ. ಮತ್ತು ಕಡಲೆಬೇಳೆ 1-2 ಸ್ಪೂನಷ್ಟು ನಾನು ಕಡಲೆಬೇಳೆನ ಹಾಕ್ಕೊಳ್ತಿದ್ದೀನಿ. ಕೈ ಎಳ್ತೇನಲ್ಲಿ ಹಾಕ್ತಿದ್ದೀನಿ. 1-2 ಚಮಚ ಬರುತ್ತೆ ಅದು ಆ್ಯಕ್ಚುಲಿ. ಮತ್ತು 1 ಸ್ಪೂನಷ್ಟು ಉದ್ದಿನಬೇಳೆನ ಹಾಕ್ಕೊಳ್ತಿದ್ದೀನಿ ನಾನು. ಸ್ವಲ್ಪ ಅದು ಕೆಂಪಗಾಗಬೇಕು, ಬಿಸ್ಕೆಟ್ ಕಲರ್ ಥರ. ಅದುವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ನಂತರ ನಾನು ಕಡಲೆ ಬೀಜ ಆಲ್ರೆಡಿ ಹುರಿದು ಇಟ್ಕೊಂಡಿದ್ದೀನಿ ನಾನು ಆ್ಯಕ್ಚುಲಿ. ಇದನ್ನು ಸ್ವಲ್ಪ ಎಣ್ಣೆಲಿ ಫ್ರೈ ಆಗಲಿ ಅಂತ ಸ್ವಲ್ಪ ಅದರಲ್ಲಿ ಹಾಕ್ತಾಯಿದ್ದೀನಿ ನಾನು. ಯಾಕೆಂದರೆ ಇದರಲ್ಲಿ ಹಾಕಿದ್ರೆ ಮೆತ್ತಗಾಗುತ್ತಲ್ವ. ಸೊ ಸಪ್ರೇಟ್ ನಾವು ಹುರಿದಿಟ್ಕೊಂಡ್ರೆ ಅದ್ರ ಜೊತೆಯಲ್ಲಿ ಬೇಕಾದ್ರೆ ತಿನ್ಬೋದು ಅಂತೇಳ್ಬಿಟ್ಟು ನಾನು ಸಪ್ರೇಟ್ ಹುರಿದಿಟ್ಕೊಂಡಿದ್ದೀನಿ. ಸೊ ಇದಾದ ಫ್ರೈ ಆದ ನಂತರ ಒಣಮೆಣ್ಸಿನ್ಕಾಯಿ 1-2 ಗುಂಟೂರು, ಮತ್ತು ಹಸಿಮೆಣ್ಸಿನ್ಕಾಯಿ ಒಂದು 5-6 ಮೆಣಸಿನ್ಕಾಯಿನ ನಾನು ಕಟ್ ಮಾಡಿಕೊಂಡು ಹಾಕ್ಕೊಳ್ತಿದ್ದೀನಿ. ಬೇಗ ಆಗುತ್ತೆ, ಕ್ವಿಕ್ಕಾಗುತ್ತೆ. ನಾವೇನಾದರೂ ಆಫೀಸ್ಗಳಿಗೆಲ್ಲ ಹೋಗಬೇಕು ಅಂದರೆ ಬೇಗನೆ ಆಗುತ್ತೆ. ಮತ್ತು 1-2-3 ಈರುಳ್ಳಿನ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಬೇಗ ಕ್ವಿಕ್ಕಾಗುತ್ತೆ ಫ್ರೆಂಡ್ಸ್. ಅಕಸ್ಮಾತ್ ನೈಟಲ್ಲಿ ನಮಗೆ ಊಟ ಸಾಂಬಾರು ಮಾಡಲಿಕ್ಕೆ ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಳ್ತೀನಿ. ಸಾಂಬಾರು ಮಾಡೋದು ಏನಪ್ಪ ಅಂತ ಯೋಚನೆ ಮಾಡಬೇಕು ಅಂದರೆ ಆ ಟೈಮ್ನಲ್ಲಿ ಬೇಕಾದ್ರೆ ನಾವು ಈ ಥರ ಮಾಡಿಕೊಂಡು ನಾವು ತಿನ್ಬೋದು. ನೈಟು ಊಟಕ್ಕೂ ನಾವು ತಿನ್ಬೋದು ಆ್ಯಕ್ಚುಲಿ. ಹೊಟ್ಟೆ ಯಾವಾಗ ಹಸಿವಾಗುತ್ತೋ ಆ ಟೈಮ್ನಲ್ಲಿ ನಮಗೆ ಸಾಂಬಾರು ಮಾಡಲಿಕ್ಕೆ ಲೇಟ್ ಆಗ್ತಾಯಿದೆ ಅನ್ನೋ ಟೈಮ್ನಲ್ಲಿ 5 ನಿಮಿಷಕ್ಕಾಗುತ್ತೆ, ಕ್ವಿಕ್ಕಾಗಿ ಮಾಡ್ಬೋದು ಇದನ್ನು. ಚೆನ್ನಾಗಿ ಫ್ರೈ ಆದ ನಂತರ, ಬಟ್ ಇದು ಕಲರ್ ಚೇಂಜ್ ಆಗೋಂಥದ್ದು ಏನು ಬೇಕಾಗಿಲ್ಲ, ಹಸಿ ವಾಸನೆ ಹೋದರೆ ಸಾಕು. ಮತ್ತು ಕೈನಲ್ಲೇ 1 ಸ್ಪೂನಷ್ಟು ನಾನು ರುಚಿಗೆ ತಕ್ಕಷ್ಟು ಪುಡಿ ಉಪ್ಪನ್ನು ಯೂಸ್ ಮಾಡ್ತಾಯಿದ್ದೀನಿ. ಮತ್ತು ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಫಸ್ಟೇ ನಾವು ಹಾಕಿದ್ರೆ ಏನಾಗುತ್ತೆ ಅಂದರೆ ಸಾಫ್ಟ್ ಆಗುತ್ತೆ ಬೇಗ ಈರುಳ್ಳಿ ಅಂತ ಅಷ್ಟೇ. ಚೆನ್ನಾಗಿ ಒಂದು ಮಿಕ್ಸರ್ ಮಾಡಿಕೊಂಡು ನಾನು ಅವಲಕ್ಕಿನ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಕರಿಬೇವಿನ ಸೊಪ್ಪು ಹಾಕ್ಕೊತೀನಿ 10 ಎಸಳು. ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ನೆನೆಸಿ ನಾನು ಡ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನೋಡಿ ಆಲ್ಮೋಸ್ಟ್ ಆಯಿತು. ಇವಾಗ ನಾನು ಸ್ವಲ್ಪ ತೆಂಗಿನಕಾಯಿ ತುರಿನೂ ಹಾಕ್ತಿದ್ದೀನಿ, ಹಸಿ ತೆಂಗಿನಕಾಯಿ ತುರಿನ. ಆಪ್ಷನ್ ಇದು, ಬೇಕಂದರೆ ನೀವು ಹಾಕ್ಕೋಬೋದು. ಇದು ಹಾಕಿದ್ರೆ ತುಂಬ ಟೇಸ್ಟಾಗಿ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಒಂದು ಅರ್ಧ kg ತೊಗೊಂಡಿದ್ದೆ ನೋಡಿ ನಾನು ನೆನೆಸ್ಬಿಟ್ಟು. ಜಾಸ್ತಿ ಟೈಮ್ ನೆನೆಸಿ ನೀವು ಬಿಡೋಕ್ಕೆ ಹೋಗಬೇಡಿ, ಅದು ತುಂಬ ಮೆತ್ತಗಾಗ್ಬಿಡುತ್ತೆ, ಮುದ್ದೆ ಥರ ಆಗಿಬಿಡುತ್ತೆ. ಸೊ ಸ್ವಲ್ಪ ನೀರಿನಲ್ಲಿ ನೀವು ಈ ಥರ ಮಿಕ್ಸ್ ಮಾಡಿ ಜಸ್ಟು ನೀರನ್ನ ಚೆಲ್ಲಿ ಹಾಗೆ ಇಟ್ಬಿಟ್ರೆ ಅದು ಸಾಫ್ಟ್ ಆಗಿಬಿಡುತ್ತೆ. ಓಕೆನಾ? ಹಾಕ್ಬಿಟ್ಟು ಇವಾಗ ಚೆನ್ನಾಗಿ ಒಂದು ಮಿಕ್ಸನ್ನ ಮಾಡ್ಕೊಳ್ಳೋಣ. ಇದಕ್ಕೆ ನೀವು ಟೊಮೊಟೊ ಬೇಕಾದ್ರೂ ಹಾಕ್ಕೊಂಡು ಮಾಡ್ಕೋಬೋದು. ನಾನಿವತ್ತು ನಿಂಬೆಹಣ್ಣಿನ ರಸನ ಹಾಕ್ಬಿಟ್ಟು ತೋರಿಸ್ತಾಯಿದ್ದೀನಿ. ಬಟ್ ಸೂಪರಾಗಿರುತ್ತೆ. ಒಮ್ಮೆ ಮಾಡಿ ನೋಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಈ ವಿಡಿಯೋ ಇಷ್ಟ ಆಗಿದರೆ ನಿಮಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಮ್ಮೆ ಮಾಡಿ ನೋಡಿ ಮನೇಲಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ನ ಮಾಡಿ ತಿಳಿಸಿ. ನೋಡಿ ಫೈನಲಾಗಿ ರೆಡಿ ಆಯಿತು. ಈಗ ನಿಂಬೆಹಣ್ಣಿನ ರಸನ ನಾನು ಹಾಕ್ಕೊಳ್ತೀನಿ. 1 ನಿಂಬೆಹಣ್ಣನ್ನು ಹಾಕ್ಕೊಳ್ತಿದ್ದೀನಿ ನಾನು. ನಿಮಗೆ ತುಂಬ ನಿಂಬೆಹಣ್ಣು ರಸ ಹುಳಿ ಜಾಸ್ತಿ ಅನಿಸುತ್ತೆ ಅಂದರೆ ಒಂದು ಅರ್ಧ ಹಾಕ್ಕೋಬೋದು. ಇಲ್ಲಾಂದ್ರೆ ಬದಲು ನನಗೆ ನಿಂಬೆಹಣ್ಣು ಇಷ್ಟ ಇಲ್ಲ ಅಂದರೆ ನೀವು ಟೊಮೊಟೊನ, ನಾಟಿ ಟೊಮೊಟೊ 1-2 ನಾಟಿ ಟೊಮೊಟೊ ಹಾಕ್ಕೋಬೋದು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಫೈನಲಿ ಇವಾಗ ಆಯಿತು. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ರೆ ಅವಲಕ್ಕಿ ಉಪ್ಪಿಟ್ಟು ಚಿತ್ರಾನ್ನ ರೆಡಿ. ಖಂಡಿತ ಈ ವಿಡಿಯೋನ ಒಮ್ಮೆ ಟ್ರೈ ಮಾಡಿ ನೋಡಿ. ಹೇಗೆ ಅನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್, ಟೇಕ್ ಕೇರ್ ಆ್ಯಂಡ್ ನೆಕ್ಸ್ಟ್ ಸಿಗೋಣ.